ಕುಂದಾನಗರಿಯಲ್ಲಿ ಮರಳಿ ಬಿಜೆಪಿ ತನ್ನ ತೆಕ್ಕೆಗೆ ಬೆಳಗಾವಿಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾನೆ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕುಂದಾನಗರಿಯಲ್ಲಿ ರಣಕಹಳೆ ಮೊಳಗಿಸೋದಕ್ಕೆ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರೇ ಆಗಮಿಸಿದ್ದಾರೆ. ಚಿಕ್ಕೋಡಿ ಬೆಳಗಾವಿಯಲ್ಲಿ ಮತ್ತೊಮ್ಮೆ ಕಮಲ ಅರಳಿಸೋಕೆ ಆಗಮಿಸಿದ ಮೋದಿಗೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆಗೆ ಶಾಸಕಿ ಶಶಿಕಲಾ ಜೊಲ್ಲೆ ಸೇರಿ ಬಿಜೆಪಿ ಕಾರ್ಯಕರ್ತರು ಬರಮಾಡಿಕೊಂಡ್ರು. ಹೋಟೆಲ್ನತ್ತ ಮೋದಿ ಆಗಮಿಸ್ತಾ ಇದ್ದ ಹಾಗೆ ಮೋದಿ ಮೋದಿ ಅನ್ನುವಂತಹ ಜಯಘೋಷ ಮೊಳಗಿತು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತಿದ್ದ ಬಿಜೆಪಿ ಕಾರ್ಯಕರ್ತರನ್ನ ಮೋದಿ ಕೈ ಬೀಸಿ ತೆರಳಿದ್ರು. ಸದ್ಯ ಪ್ರಧಾನಿ ಮೋದಿ ಬೆಳಗಾವಿಯ ಕಾಕತಿ ಬಳಿ ಇರುವಂತಹ ಐಟಿಸಿ ವೆಲ್ಕಮ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇದೇ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಸ್ವತಂತ್ರದ ನಂತರ ಪ್ರಧಾನಿಯೊಬ್ಬರು ವಾಸ್ತವ್ಯವನ್ನ ಹೂಡ್ತಾ ಇರೋದು ವಿಶೇಷ. ಬೆಳಗಾವಿಯ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರುವ ಪ್ರಧಾನಿ ಮೋದಿಗೆ ಅಪ್ಪಟ ಕರುನಾಡಿನ ಊಟ ಸಿದ್ಧಪಡಿಸಲಾಗಿತ್ತು. ಗುಜರಾತಿ, ಉತ್ತರ ಭಾರತದ ಖಾದ್ಯಗಳ ಜೊತೆಗೆ ರಾಗಿ ಮುದ್ದೆ, ಜೋಳದ ರೊಟ್ಟಿ ಜೊತೆಗೆ ಅನೇಕ ಮೆನುಗಳನ್ನ ತಯಾರಿಸಲಾಗಿತ್ತು. ದೆಹಲಿಯಿಂದ ಆಗಮಿಸಿದ ವಿಶೇಷ ಬಾಣಸಿಗರಿಂದ ಮೋದಿಗೆ ರಾತ್ರಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಇಂದು ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದ ಹಾಗೆ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ ಇಮ್ಮಡಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಬೆಳಗಾವಿಯಲ್ಲಿರುವಂತಹ ಬಣ ರಾಜಕಾರಣಕ್ಕೂ ಕೂಡ ಈ ಮೂಲಕ ತೆರೆ ಬೀಳ್ತಾ ಇದೆ. ಹೇಗಾದ್ರೂ ಮಾಡಿ ಬೆಳಗಾವಿ ಕ್ಷೇತ್ರವನ್ನ ಗೆಲ್ಲಬೇಕು. ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರಗಳ ಪೈಕಿ ಒಂದಾಗಿದೆ. ಜೊತೆಗೆ ನಾವು ನಿನ್ನೆ ಕೂಡ ಹೇಳ್ತಾ ಇದ್ವಿ, ಹೇಗೆ ಪಂಚಮಸಾಲಿ ಜೊತೆಗೆ ಮರಾಠ ಸಮುದಾಯದ ಓಟೆ ನಿರ್ಣಾಯಕ ಆಗತ್ತೆ. ಹಿಂದುತ್ವದ ಬೇಸ್ ಇರುವಂತಹ ಬೆಳಗಾವಿಯಲ್ಲಿ ಮೋದಿ ಅವರ ಅಬ್ಬರದ ಪ್ರಚಾರ ಹಾಗೂ ಪ್ರಸ್ತಾಪ ಮಾಡುವಂತಹ ವಿಚಾರಗಳ ಬಗ್ಗೆ ಕುತೂಹಲ ಇದೆ. ಕೊನೆ ಕ್ಷಣದ ಸಿದ್ಧತೆಯನ್ನು ಕೂಡ ಅಲ್ಲಿ ಬೃಹತ್ ಸಮಾವೇಶದ ಜಾಗ ನಡೆಯುವಂತಹ ಜಾಗದಲ್ಲಿ ಮಾಡಲಾಗಿದೆ. ಲಕ್ಷಾಂತರ ಜನ ಇವತ್ತಿನ ಸಮಾವೇಶದಲ್ಲಿ ಪಾಲ್ಗೊಳ್ಳುವುದಕ್ಕೆ ಅಂತ ದೂರದ ಊರುಗಳಿಂದ ಕೂಡ ಬರುವಂತಹ ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿರುವಂತಹ ಆಸನದ ವ್ಯವಸ್ಥೆ ಇರ್ಬೋದು ಅಥವಾ ಕೊನೆ ಹಂತದ ಸಿದ್ಧತೆ ಇರ್ಬೋದು, ಎಲ್ಲವೂ ಕೂಡ ಬೆಳಗಾವಿಯಲ್ಲಿ ಆಗ್ತಾ ಇರೋದು ಕಂಡು ಬರ್ತಾ ಇದೆ. ಕಳೆದ 3-4 ಚುನಾವಣೆಗಳಲ್ಲಿ ನಾವು ನೋಡಿದ್ವಿ ಬೆಳಗಾವಿಯಲ್ಲಿ ಬಿಜೆಪಿಗೆ ಹೇಗೆ ಉತ್ತಮ ವಾತಾವರಣ ಇದೆ ಅಂತ ಹೇಳಿ. ಸೊ ಈ ಸಲ ಕೂಡ ಅದೇ ವಾತಾವರಣ ಕಂಟಿನ್ಯೂ ಆಗುತ್ತಾ? ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಬೂಸ್ಟರ್ ಡೋಸ್ ಹೇಗೆ ಕೊಡುತ್ತೆ ಅನ್ನೋ ಕುತೂಹಲ ಇದೆ.